ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಪಾರ್ಟಿಗೆ ಪ್ರತಿಷ್ಠವಾದಂಥ ಕ್ಷೇತ್ರ PCRD ಬ್ಯಾಂಕ್. ಈ PCRD ಬ್ಯಾಂಕ್ಗೆ ಇದೀಗ ತಾನೇ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗಂಗಿರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆವು. ಉಪಾಧ್ಯಕ್ಷರನ್ನಾಗಿ ನಮ್ಮ ಮಂಜುನಾಥ್ ಅವರನ್ನು ಮಾಡಿದ್ವಿ. ಇದಕ್ಕೆ ನಮ್ಮ ಪಕ್ಷದಿಂದ 10 ಜನ ಆಯ್ಕೆಯಾಗಿದ್ರು. 10 ಜನ ಬೆಂಬಲವನ್ನು ಸೂಚಿಸುತ್ತಾರೆ. ಪಾಪ ಇವತ್ತು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಶ್ರೀಯುತ ಗಂಗಿರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ವು. ಅದಕ್ಕೆ 10 ಜನ ಸಹ ಬೆಂಬಲಿಸಿ ಇದು ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿಯನ್ನು ಹಾಕದೆ ನಮ್ಗೆ ಸಹಕರಿಸಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗಂಗಿರೆಡ್ಡಿ ಅವ್ರನ್ನ ನಮ್ಮ ಆದಿನಾರಾಯಣ ಅವರು ಪುಷ್ಪಮಾಲೆಯೊಂದಿಗೆ ಅಭಿನಂದಿಸ್ತಾರೆ. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಮ್ಮ ಯುವ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂಥ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ಅಭಿನಂದಿಸ್ತಾ ಇದ್ದೀವಿ. ಬ್ಯಾಂಕ್ ಸರ್ದಾರ ನಮ್ಮ ಉತ್ನೂರು ಶ್ರೀನಿವಾಸಣ್ಣವರು, ಅವ್ರಿಗೂ ಕೂಡ ಅಭಿನಂದನೆಗಳು. ಅದೇ ರೀತಿಯಾಗಿ ಅವರು ಕೂಡ ಮಾಲಾರ್ಪಣೆ. ವಿಶೇಷ ಅಂದರೆ ಅವ್ರದ್ದು ಹುಟ್ಟು ಹಬ್ಬ. ಅದಕ್ಕೆಲ್ಲರೂ ಕೂಡ ನಾವು ಬರ್ತ್ಡೇ ಸಹ. ಅದೇ ರೀತಿ ನಮ್ಮ ತಾಯ್ಲೂರು ಕ್ಷೇತ್ರದ ಶ್ರೀನಿವಾಸ್ ಅವ್ರಿಗೆ ಮಾಲಾರ್ಪಣೆ. ಈ ಒಂದು ಇದರಲ್ಲಿ ಮುಡಿನೂರು ಕ್ಷೇತ್ರದಿಂದ ಅದಕ್ಕೂ ಕೂಡ ಮಾಲಾರ್ಪಣೆ. ಆಂಜನೇಯ ಇದ್ದಂಗೆ ಪರವಾಗಿಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹಕರಿಸಿ ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ತನ್ನ ಎಲ್ಲ ಒಂದು ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಮಾಡಿರ್ತಕ್ಕಂಥ ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರಿಗೆ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಮ್ಮ ಗಂಗಿರೆಡ್ಡಿ ಅವರಿಂದ ಮಾಲಾರ್ಪಣೆ. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಜೈ. ಓಕೆ, ಇಷ್ಟೊತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿರೋ ಬಗ್ಗೆ ವಿವರವಾಗಿ ನೀಡಿರ್ತಕ್ಕಂಥ ಮಾನ್ಯ ಶ್ರೀ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠೇಗೌಡರವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಚುನಾವಣೆ ಸ್ವಲ್ಪ ಪ್ರತಿಷ್ಠಿತ ಚುನಾವಣೆಯಾಗಿತ್ತು. ಇದರಲ್ಲಿ ನಮ್ಮ ಪಕ್ಷದ 10 ಜನ ಅಭ್ಯರ್ಥಿಗಳು ಸಹ ಒಂದು ಕಡೆ ಇದ್ದು ಒಂದು ಪ್ರವಾಸಕ್ಕೆ ಹೋಗೋಣ ಅಂತೇಳಿ ಎಲ್ಲ ಕೂಡ ಇದು ಮಾಡಿದ್ರು. ವೆಂಕಟಮ್ಮ ಅವರ ಮಗ ರಾಮಪ್ಪನವ್ರಿಗೆ ಪಕ್ಷದ ಪರವಾಗಿ ಮಾಲಾರ್ಪಣೆ. ಓಕೆ.
ಪೂರ್ವ ನಡೆಯೋಕ್ಕೆ ಮೊದಲು ಬಹಳಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದ್ದರು. ಬಟ್ ನಾವಂತೂ ನಮ್ಮ ಪಕ್ಷದಲ್ಲಿ ಯಾವುದೇ ಒಡಕಿರಲಿಲ್ಲ. 10 ಜನ ಅಭ್ಯರ್ಥಿಗಳು ಕೂಡ ಒಂದೇ ಕಡೆ ಇದ್ದು ಸಹಮತದಿಂದ ಈ ಚುನಾವಣೆಯನ್ನು ಮಾಡಬೇಕು ಅಂತ ಬಂದವು. ಈ ಚುನಾವಣೆಯಲ್ಲಿ ಪ್ರಕ್ರಿಯೆ ಮಾಡುವಾಗ ಹೈಕಮಾಂಡ್ ಇದರಲ್ಲಿ ನಮ್ಮ ಮಾಜಿ ಶಾಸಕರಂಥ ಕೋಲಾರ ಶಾಸಕರಂಥ ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಆದಿನಾರಾಯಣವರು ನಾವೆಲ್ಲ ಕೂಡ ಕೂತು ಮಾತಾಡಿದಾಗ ಸರ್ವಾನುಮತದಿಂದ ಗಂಗಿರೆಡ್ಡಿ ಅವ್ರನ್ನ ಅಧ್ಯಕ್ಷಕ್ಕೆ ಸ್ಥಾನಕ್ಕೆ ಮತ್ತು ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಇದು ಮಾಡಿದಾಗ ಎಲ್ಲ ಸದಸ್ಯರು ಸಂಪೂರ್ಣವಾದಂಥ ಬೆಂಬಲ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿಯನ್ನು ಹಾಕಿದೆ. ಇಬ್ಬರು ಕೂಡ ಮಾಡಿರೋದಕ್ಕೆ ನಾನು ವಿರೋಧ ಪಕ್ಷದವರು ಕೂಡ ಈ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಎಲ್ಲರೂ ಕೂಡ ಇವಾಗ ನಾನು ನಮ್ಮ ಅಧ್ಯಕ್ಷ ಅಂತ ಗಂಗಿರೆಡ್ಡಿ ಅವ್ರಿಗೂ ಮತ್ತು ಉಪಾಧ್ಯಕ್ಷರು ಕೂಡ ನನ್ನ ಒಂದು ಕಿವಿ ಮಾತು, ಬ್ಯಾಂಕು ರೈತರಿಂದ ಕಟ್ಟಿರ್ತಕ್ಕಂಥ ಬ್ಯಾಂಕು. ದಿವಂಗತ ಎಮ್ ವಿ ಕೃಷ್ಣಪ್ಪನವರು ಪ್ರಪ್ರಥಮ ಬಾರಿಗೆ ಈ ಮುಲ್ಬಾಲ್ ತಾಲೂಕಿಗೆ PCRD ಬ್ಯಾಂಕನ್ನು PLD ಬ್ಯಾಂಕ್ ಅಂತ ಅವಾಗ, ಅದಕ್ಕೂ ಮೊದಲು ಲ್ಯಾಂಡ್ ಬ್ಯಾಂಕ್ ಅಲ್ಲಣ್ಣ ಚಿರಣ ಲ್ಯಾಂಡ್ ಬ್ಯಾಂಕ್ ಅಂತಿತ್ತು. ಅದು ಇವಾಗ PCRD ಬ್ಯಾಂಕ್ ಅಂತ ಆಗಿದೆ. ಆ ಬ್ಯಾಂಕನ್ನು ಕಟ್ಟಲು ಭಾಳಷ್ಟು ನಾಯಕರು ಶ್ರಮಿಸಿದ್ದಾರೆ. ಈಗ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನನ್ನ ಕಿವಿ ಮಾತು ಏನು ಅಂತಂದರೆ, ಭಾಳಷ್ಟು ರೈತಾಪಿ ವರ್ಗ ಆ ಬ್ಯಾಂಕಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೆ ಹೆಚ್ಚೆಚ್ಚು ಸಾಲ ತಂದುಕೊಟ್ಟು ಬ್ಯಾಂಕನ್ನು ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮೆಲ್ಲರ ಕೃಷಿ ಭಾಳಷ್ಟು ಮಾಡಬೇಕು. ಈ ಬ್ಯಾಂಕನ್ನು ನಮ್ಮ ಗಂಗಿರೆಡ್ಡಿ ಮತ್ತು ಮಂಜುನಾಥ್ ಅವರ ಲೀಡರ್ಶಿಪ್ಪಲ್ಲಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಲೀಡರ್ಶಿಪ್ಪಲ್ಲಿ ಉತ್ತಮವಾದಂಥ ಇನ್ನೂ ಅಭಿವೃದ್ಧಿ ಪಡಿಸಿ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಬ್ಯಾಂಕಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರಲ್ಲೂ ಕಳಕಳಿ ಹೇಗೆ ಪ್ರಾರ್ಥಿಸುತ್ತಾ, ಈ ಒಂದು ಚುನಾವಣೆಯಲ್ಲಿ ನಿರ್ದೇಶಕರು ಚುನಾವಣೆ ಆದಾಗಿಂದ ಹಿಡಿದು ಅಧ್ಯಕ್ಷ ಚುನಾವಣೆವರೆಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ಶ್ರಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧು ಭಗಿನಿಯರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಕೆಲವರು ಗೊತ್ತಿಲ್ಲದೇ ಅವ್ರಿಗೆ ಭಾಳ ಕಷ್ಟಪಟ್ಟು ರಿಸ್ಕ್ ತಗೊಂಡು ಕೆಲವು ಕಡೆ ಎಲ್ಲ ಭಾಳಷ್ಟು ಕೆಲಸ ಮಾಡಿ ಗೆಲ್ಸ್ಕೊಂಬಂದಿದ್ದಾರೆ. ಇವತ್ತು ನಮಗೇನು PLD ಬ್ಯಾಂಕಲ್ಲಿ 15 ಸೀಟ್ ಇದೆಯೋ 15ರಲ್ಲಿ ಕಾಂಗ್ರೆಸ್ ಪಕ್ಷ 10 ಸೀಟನ್ನು ಜೈಬೇರಿ ಬಾರಿಸ್ಕೊಂಡು ಇನ್ನು 5 ಸೀಟು ಬೇರೆ ಕಡೆ ಚುನಾಯಿತರಾಗಿರ್ತಾರೆ. ಅವರು ಕೂಡ ಸಹಕರಿಸಿರೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾ, ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು, ಯಾಕಂದರೆ ಹೆಸರಿಟ್ಟಳಕ್ಕೆ ಭಾಳಷ್ಟು ಜನ ಇದ್ದಾರೆ, ಎಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು, ಅಭಿನಂದನೆಗಳು. ಆಮೇಲೆ ಅದೇ ನಿಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಜವಾಗ್ಲೂ ನೀವೆಲ್ಲ ಕೂಡ ಭಾಳ ಸಹಕರಿಸಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ PCRD ಬ್ಯಾಂಕು ಚುನಾವಣೆ 19ನೇ ತಾರೀಕು ಹೋದ ತಿಂಗಳು ನಮಗೆ ಅನೌನ್ಸ್ ಆಗಿ, ಆವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಷೇರುದಾರರು ಓಟು ಹಾಕ್ತಕ್ಕಂಥವರು ಮಳೆ ಲೆಕ್ಕಿಸದೆ ನೆನಕೊಂಡು ಬಂದು ಪ್ರತಿಯೊಬ್ಬರು ಓಟ್ ಹಾಕಿ ನಮ್ಮನ್ನು ಈ 10 ಜನರನ್ನು ಇದರಲ್ಲಿ ಎನಾಮಿನೇಷನು ಮಾಡಿದ್ದಾರೆ ಫಸ್ಟು. ಇನ್ನು ಎಲೆಕ್ಷನ್ ನಡೆಯುವುದರಲ್ಲಿ ನಾವು ಅದರಲ್ಲೂ ನಮ್ಮನ್ನು ಜೈಬೇರನ್ನು ಬಾರಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ರೈತರ ಬಾಂಧವರಿಗೂ ಓಟುದಾರರಿಗೂ ಷೇರುದಾರರಿಗೂ ನನ್ನ ವಂದನೆಗಳು. ಅದೇ ರೀತಿ ಈ ಎಲೆಕ್ಷನ್ ಆದ ನಂತರ ಅಧ್ಯಕ್ಷರದ್ದು ಅನೌನ್ಸ್ ಆಯಿತು ಇವತ್ತು ಡೇಟಿಗೆ. ಆದರೆ ನಾವು ಆಚೆ ಹೋಗಿದ್ದು ನಾವೇನು ಕತ್ಕೊಂಡು ಹೋಗ್ತಾರಂತ ನಾವು ಯಾರೂ ಹೋಗಿಲ್ಲ. ಸುಮ್ಮನೆ ನಮ್ಮ 10 ಜನನೂ ಒಂದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಬಂದಿದ್ದೀವಿ ವಿನ ಬೇರೆ ಯಾವುದೇ ದೃಷ್ಟಿಯಿಂದ ನಾವು ಎದುರ್ಕೊಂಡು ಇನ್ನೊಬ್ಬರಿಗೆ ನಾವು ಹೋಗಲಿಲ್ಲ. ಅದೇ ರೀತಿಯಾಗಿ ನಾವು ಅಲ್ಲ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಎಲ್ಲರೂ ಹೋಗಿದ್ವಿ. ನಮ್ಮ ಜೊತೆಗೆ ನಮ್ಮ ಬ್ಲ್ಯಾಕ್ ಗ್ಯಾಂಗ್ ಅಧ್ಯಕ್ಷರು ಬಂದಿದ್ದರು, ನಮ್ಮ ಸ್ನೇಹಿತರು ಇನ್ನೂ 4-5 ಜನ ಬಂದಿದ್ದರು. ಅದೇ ರೀತಿಯಾಗಿ ನಾವು ದೇವ್ರ ಪೂಜೆ ಮಾಡಿಕೊಂಡು ನಾವು ಬೆಳಗ್ಗೆ ಡೈರೆಕ್ಟಾಗಿ ನಾವು ಬಂದಿದ್ದೀವಿ. ಅಪ್ಲಿಕೇಶನು ಹಾಕುವಾಗ ನಾವು ಕೂತ್ಕೊಂಡು ಎಲ್ಲರೂ ಡೈರೆಕ್ಟ್ರುಗಳು ಯಾರನ್ನೇ ಮಾಡಲಿ ಅದನ್ನು ನಾವು ಒಪ್ಕೊಳ್ತೀವಂತ ಅವ್ರಿಗೆ ನಾವು ಮಾತು ಕೊಟ್ಟ ಮೇಲೆ ನಮ್ಮ ನಾಯಕರುಗಳು ಅವರು ಅನೌನ್ಸನ್ನು ನನ್ನನ್ನು ಅಧ್ಯಕ್ಷರಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೇಳಿದ್ರು.
ನಮ್ಮ ಮಂಡಕಲ್ ಮಂಜುಗೆ ಉಪಾಧ್ಯಕ್ಷರಾಗಿ ಹಾಕೊಳ್ಳೋಕ್ಕೆ ಹೇಳಿದ್ರು. ನಾವು ಹೋಗಿ ಹಾಕಿದ್ವಿ. ಹಾಕಿದಾಗ ನಮಗೆ ಯಾರೇ ನಮಗೆ ಅಪ್ಲಿಕೇಶನ್ ಹಾಕದೆ ಅವಿರೋಧವಾಗಿ ನಾನು ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಈಗ ಆಚೆ ಇರೋರು ಅಂದ್ರೂ ಅವರು ಬೇರೆ ಏನಿಲ್ಲ, ನಮ್ಮ ಜೊತೆಯಲ್ಲೇ ಇಬ್ಬರು ಇದ್ದವರು, ಹೊಸಬ್ರೆ 3 ಜನ. ಆ 3 ಜನನೂ ಈಗ ಇವತ್ತು ಹಾಕಿಲ್ಲ ಅಂದರೆ ನಮ್ಮ ಮೇಲೆ ವಿಶ್ವಾಸ, ನಮ್ಮ ಪಕ್ಷದ ಮೇಲೆ ಇದು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವ್ರು ಹಾಕಲಿಲ್ಲ ಅಂದರೆ ಅವರು ನಮ್ಮವರೇ. ನಾಳೆ ನಮ್ಮ ಬ್ಯಾಂಕ್ ಅವರು ಬರ್ತಾರೆ, ನಮ್ಮ ಬ್ಯಾಂಕ್ ಅವರು ಬರ್ತಾರೆ. ಮಂಜಣ್ಣ ಒಂಚೂರು, ಯಾಕಂದರೆ ನಾವು ಬ್ಯಾಂಕಲ್ಲಿ ಇದ್ದಾಗ ಎಲ್ಲರೂ ಒಟ್ಟಾಗೆ ಎಲ್ಲರೂ ಸಹಾಯ ತಗೊಂಡೇ ನಾವು ಮಾಡೋದು. ಈಗ ನಮ್ಮ ಗುರಿ ಏನಂದರೆ ರೈತರಿಗೆ ಒಳ್ಳೆ ಲೋನ್ಸ್ ಕೊಡಬೇಕು, ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಆ ಬ್ಯಾಂಕನ್ನು ಒಂದು ರೇಂಜ್ಗೆ ತಗೊಂಡು ಹೋಗೋದಕ್ಕೆ ನಾವು ನಮ್ಮ ಎಲ್ಲರೂ ಡೈರೆಕ್ಟರ್ ಸಹಕಾರ ಮತ್ತು ಹಿರಿಯರು ಸಹಕಾರದಿಂದ ಇವತ್ತು ಕೊತ್ತೂರು ಮಂಜು MLA ಆಗಿದ್ರೂ ಕೋಲಾರಲ್ಲೇ ಮುಳುಬಾಗದ ಮೇಲೆ ಅವರಿಗೆ ಜಾಸ್ತಿ ವಿಶ್ವಾಸ ಜಾಸ್ತಿ ಇದೆ. ಅವರ ಸಹಾಯದಿಂದಲೂ ನಾವು ಹೆಡ್ ಆಫೀಸಿಂದ ಅನುದಾನವನ್ನು ಹೆಚ್ಚಿಗೆ ತೆಗೆದುಕೊಂಡು ಬಂದು ನಾವು ರೈತರಿಗೆ ಅನುಕೂಲ ಲೋನ್ಗಳನ್ನು ಕೊಡಿಸಿ ನಾವು ಬ್ಯಾಂಕನ್ನು ಒಂದು ಹಂತಕ್ಕೆ ತರ್ತೀನಂತ ನನಗೆ ವಿಶ್ವಾಸ ಇದೆ. ಎಲ್ಲರೂ ಸಹಕಾರ ಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ಆಲಂಗೂರು ಶಿವಣ್ಣನವರು ಅವರು ಕೇಳಿಲ್ಲ, ನಾವು ಯಾರು ಹೇಳಿಲ್ಲ. ಅದು ಯಾವ ರೀತಿ ದೇವರು ತಿಳಿಸ್ಕೊಂಡು ಅವ್ರಿಗೂ ನಮ್ಮ ಬ್ಯಾಂಕಲ್ಲಿ ಅವರು ಒಬ್ಬರು ಹಿರಿಯರಾಗಿ ಕೂತ್ಕೋಬೇಕಂತೇಳಿ ನಾಮ ನಿರ್ದೇಶಕರಾಗಿ ಅವರು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಾಯಕರುಗಳಿಗೂ ಕೊತ್ತೂರು ಮಂಜು ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ನಮ್ಮ ಅಭ್ಯರ್ಥಿ ಮುಂಚೂಚಿ ಆಗತಕ್ಕಂಥ ಆದಿನಾರಾಯಣವರು ಅವರು ನಮಗೆ ಭಾಳ ಸಹಾಯ ಮಾಡಿಕೊಟ್ಟಿದ್ದಾರೆ. ನಮಗೆ ಅವರು ಒಂದು ರೀತಿಯಲ್ಲಿ ನೀವು ಮುಂದೆ ಹೋದರೆ ನಾನು ನಿಮ್ಮ ಹಿಂದೆನೇ ಇರ್ತೀನಿ ಅಂತೇಳಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಎಲ್ಲ ನಾಯಕರುಗಳು ಇಲ್ಲಿರ್ತಕ್ಕಂಥವರು ಎಲ್ಲ ನಾಯಕರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ನಮಸ್ಕಾರ ಹೇಳ್ತಾ ವಂದನೆ ಮಾಡ್ತೀನಿ. 2 ಮಾತು. ಇನ್ನು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು ಪಿಕಾರ್ಡ್ ಬ್ಯಾಂಕ್ದು, ಅದರಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರೂ ಕೂಡ ಭಾಳ ಶ್ರಮಪಟ್ಟು ನಮ್ಮನ್ನು ಏಕ ಅಭಿಪ್ರಾಯದಿಂದ ಗಂಗರೆಡ್ಡಣ್ಣವ್ರನ್ನ ಅಧ್ಯಕ್ಷರಾಗಿ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಆ ಎಲ್ಲರಿಗೂ ಕೂಡ ಕೃತಜ್ಞತೆ ತಿಳಿಸ್ತಾ, ವಿಶೇಷವಾಗಿ ಇವತ್ತಿನ ಬೆಳಗ್ಗೆ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು, ಅದೇ ರೀತಿ ನಮ್ಮ ಇಲ್ಲಿನ 2023 ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾರಾಯಣನವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನೀಲಕಂಠಣ್ಣವರು, ಶಿವಣ್ಣವರು, ನಮ್ಮ ಉತ್ನೂರು ಸಿನ್ನಣ್ಣವರು, ರಾಜೇಂದ್ರ ಗೌಡರು, ನಮ್ಮ ಗಂಗಿರೆಡ್ಡಣ್ಣವರು, ಸತೀಶಣ್ಣವರು, ಹಲವಾರು ಎಲ್ಲ ಉಮಾಶಂಕರಣ್ಣವರು, ಎಲ್ಲ ನಾಯಕರು ಯಾರು ಅನ್ಯತಾ ನಮ್ಮ ಗುಜ್ನಳ್ಳಿ ಮಂಜಣ್ಣವರು, ಪೆದ್ದಪ್ಪಣ್ಣವರು, ಯಾರು ಅನ್ಯತಾ ಭಾವಿಸಬೇಡಿ. ಎಲ್ಲರ ಹೆಸರು ಕೂಡ ನನ್ನ ಮನಸ್ಸಲ್ಲಿ ಇದ್ದೇ ಇದೆ. ಯಾರ ಹೆಸರು ಹೇಳಿಲ್ಲ ಅಂದರೂ ಕೂಡ ತಮಗೆಲ್ಲ ಕೂಡ ಈಗ ಏನು 10 ಜನ ಡೈರೆಕ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಸಿರಿಸುಭಾಗಿ ಅವ್ರಿಗೆ ವಂದನೆಗಳು ತಿಳಿಸ್ತಾ, ನನಗೆ ಯಾಕಂದರೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಾವೆಲ್ಲ ಕೂಡ ಯುವಕರು ಕೂಡ ಒಂದು ಅವಕಾಶ ಕೊಡ್ತದೆ ಅಂತಕ್ಕಂಥದ್ದು ಮುಳಬಾಗಿಲು ತಾಲೂಕಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯುವಕರು ಯಾವ ರೀತಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೂಡ ಅವಕಾಶ ಇರ್ತದೆ ಅಂತಂಥದ್ದು ಅವ್ರು ಖುದ್ದಾಗಿ ನನಗೆ ಹೇಳಿ ಯುವಕರಿಗೆ ಈ ಸಲ ಅವಕಾಶ ಕೊಡೋಣ, ಮುಂದಿನ ದಿನ ಯುವಕರೆಲ್ಲ ಕೂಡ ಹೆಚ್ಚಿಗೆ ರಾಜಕಾರಣದಲ್ಲಿ ಬರ್ತಾರೆ, ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿ ಬೆಳಗ್ಗೆ ಹೇಳಿ ನನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಮತ್ತೊಮ್ಮೆ ಅನಂತ ಕೃತಜ್ಞತೆ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ ಯಾರು ಹೆಸರುಗಳು ಹೇಳೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬೇಡಿ. ವೇದಿಕೆಯ ಮೇಲೆ ಇರುವಂಥ ನನ್ನ ಕಾಂಗ್ರೆಸ್ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರೆ, ಮುಖಂಡರೇ ಮತ್ತು ಕಾರ್ಯಕರ್ತರೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ದಿನ ಪಿಕಾರ್ಡ್ ಬ್ಯಾಂಕ್ನ ಎಲೆಕ್ಷನೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ನಮ್ಮ ಕೊತ್ತೂರು ಮಂಜಣ್ಣವರ ಸಹಕಾರದಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟ್ಗಳು ಗೆಲ್ಲಬೇಕಾದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು
ಮತ್ತು ಪಿಕಾರ್ಡ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಇಲ್ಲಿ ಡೈರೆಕ್ಟರ್ಗಳಾಗಿರೋದಕ್ಕಿಂತ ಫಸ್ಟು ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲ ನಮ್ಮನ್ನು ಆರಿಸಿ ಕಳಿಸಿದ್ದಕ್ಕೆ ಇಲ್ಲೆಲ್ಲ ಇವರು ಈಗ ಡೈರೆಕ್ಟರ್ಗಳಾಗೋಕ್ಕೆ ಒಂದು ಅವಕಾಶ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣ ಹೇಳ್ದಂಗೆ ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಇನ್ನೂ ಬರಬೇಕು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಯಾವುದೇ ಜಾತಿ ಬಿಲ್ಲವಿಲ್ಲದೆ ಯಾವುದೇ ಪಕ್ಷದ ಅಂತ ನೋಡ್ದೇನೆ ಎಲ್ಲರಿಗೂ ಎಲ್ಲ ರೈತರಿಗೂ ಒಂದೇ ರೀತಿಯೂ ನೀವು ಸಹಕಾರ ಮಾಡಿಕೊಡ್ಬೇಕು. ಅವರಿಗೆ ಬ್ಯಾಂಕ್ಗಳಾಗಲಿ ಇತರೆ ಸಮಸ್ಯೆಗಳಾಗಲಿ ಏನೇ ಇದ್ರೂ ಕೂಡ ಯಾವುದೇ ಪಕ್ಷವನ್ನು ನೋಡಬಾರ್ದು. ದಯವಿಟ್ಟು ನೀವು ಯಾವುದೇ ಜಾತಿ ನೋಡಬಾರ್ದು, ಎಲ್ಲರಿಗೂ ಸಹಕಾರ ಕೊಡಬೇಕಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವ್ರಿಗೂ ಅವ್ರ ಫ್ಯಾಮ್ಲಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ 100 ವರ್ಷ ಆಯುಷ್ ಬರಲಿ ಅಂತ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.